ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಪೊಲೀಸ್ ಕಾನ್ಸ್ಟೇಬಲ್ ತರಬೇತಿಗಾಗಿ ಒಂದು ಅರ್ಜಿಯನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಈ ಒಂದು ಪ್ರೀ ಕೋಚಿಂಗ್ಗೆ ಸಂಬಂಧಪಟ್ಟಂಗೆ ಒಂದು ಕ್ವಿಕ್ ಆದ ಇನ್ಫಾರ್ಮೇಷನ್ನ ನೋಡಿಕೊಂಡು ಇದೇ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಈ ಒಂದು ಫ್ರೀ ಕೋಚಿಂಗ್ಗೆ ಅಪ್ಲೈಯನ್ನು ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ನೋಡಿ, ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಅದೇ ರೀತಿ ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಬೇಗನೆ ಜಾಯ್ನ್ ಆಗಿ ಇಲ್ಲಿ ಮೋರ್ ಇನ್ಫಾರ್ಮೇಷನ್ ನೀವು ತಿಳಿದುಕೊಳ್ಬೋದು. ಬನ್ನಿ, ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಏನೊಂದು PC ನೋಟಿಫಿಕೇಷನ್ ಮುಂದಿನ ದಿನದಲ್ಲಿ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಒಂದು ಪೂರ್ವಭಾವಿಯಾಗಿ ನಿಮಗೆ ವಸತಿಯುತವಾಗಿ ಒಂದು ತರಬೇತಿಗಾಗಿ ಅರ್ಜಿಯನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಇದು SC ಕ್ಯಾಂಡಿಡೇಟ್ಸ್ಗಳಿಗೆ ಮಾತ್ರ ಎಲಿಜಿಬಲ್ ಆಗಿರುತ್ತೆ. ಯಾವುದೇ ರೀತಿ OBC ST ಅಭ್ಯರ್ಥಿಗಳಿದು ಅನ್ವಯವಾಗುವುದಿಲ್ಲ. ಯಾರು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿದ್ದೀರೋ ನೋಡಿ, ಅಂಥ ಅಭ್ಯರ್ಥಿಗಳು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ತರಬೇತಿಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಈಗ ಅವರ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ನಾನು ಇದ್ದೀನಿ. ಅಲ್ಲಿ ಒಂದು ಅಧಿಸೂಚನೆಯನ್ನು ನಾವು ಕ್ವಿಕ್ಕಾಗಿ ನೋಡ್ಕೊಂಡು ಇದೇ ಮೊಬೈಲ್ನಲ್ಲಿ ಯಾವ ರೀತಿ ಹಾಕೋದು ಅಂತ ನೋಡ್ಕೋಣ. ನೋಡಿ, ಈ ರೀತಿಯಾಗಿ ನಿಮಗೆ ಇಲ್ಲಿ ವೆಬ್ಸೈಟನ್ನು ನೋಡ್ಕೊಳ್ಬೋದು. ನೋಡಿ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಿಮಗೆ ನೋಡ್ಕೊಳ್ಬೋದು 17/1/2025 ಅವಕಾಶವನ್ನು ಕೊಟ್ಟಿದ್ದಾರೆ. ಅಷ್ಟರೊಳಗೆ ನೀವು ಈ ಒಂದು ಫ್ರೀ ಕೋಚಿಂಗ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಈಗ ನಾವು ಒಂದು ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಏನೇನು ಇನ್ಫಾರ್ಮೇಷನ್ ನೀಡಿದ್ದಾರೆ ಅಂತ ನೋಡ್ಕೋಣ. ನೋಡಿ, ಈ ರೀತಿಯಾಗಿ ಒಂದು ಅಧಿಸೂಚನೆಯನ್ನು ಪ್ರಕಟಣೆ ಮಾಡಿದ್ದಾರೆ. ನೋಡಿ, 2024-25ನೇ ಸಾಲಿನ ಸಮಾಜ ಕಲ್ಯಾಣ ಇಲಾಖೆ ಒಂದು ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಪೊಲೀಸ್ ಕಾನ್ಸ್ಟೇಬಲ್ ಪೂರ್ವ ನೇಮಕಾತಿ ತರಬೇತಿ ನೀಡುವ ಸಂಬಂಧ ಕರ್ನಾಟಕ ರಾಜ್ಯದ 4 ಕಂದಾಯ ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ 60 ದಿನಗಳ ಒಂದು ವಸತಿಯುತ ತರಬೇತಿ ನೀಡುವುದರ ಬಗ್ಗೆ ಈ ಒಂದು ಅಧಿಸೂಚನೆಯನ್ನು ಪ್ರಕಟವನ್ನು ಮಾಡಿರ್ತಾರೆ. ಏನೇನು ಒಂದು ಎಲಿಜಿಬಲ್ ಇದೆ, ಎಂಥ ಅಭ್ಯರ್ಥಿಗಳು ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಮತ್ತು ಆಯ್ಕೆ ವಿಧಾನ ಯಾವ ರೀತಿಯಾಗಿದೆ ಅಂತ ನಾವು ಕ್ವಿಕ್ಕಾಗಿ ನೋಡ್ಕೋಣ. ನೋಡಿ, ಮೊದಲನೇದಾಗಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ತರಬೇತಿಗಾಗಿ ನಿಮಗೆ 60 ದಿನಗಳ ಅವಕಾಶ ಅಂದರೆ ವಸತಿಯುತವಾಗಿ ತರಬೇತಿಯನ್ನು ನೀಡ್ತಾರೆ. ಮತ್ತು ವಯಸ್ಸು ಕನಿಷ್ಠ ನಿಮಗೆ 18 ವರ್ಷದಿಂದ ಗರಿಷ್ಠ 26 ವಯಸ್ಸಿನ ಒಳಗಿದ್ದರೆ ಈ ಒಂದು ಫ್ರೀ ಕೋಚಿಂಗ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದರ ಜೊತೆಗೆ ಈ ಒಂದು ಫ್ರೀ ಕೋಚಿಂಗ್ಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ವಿದ್ಯಾರ್ಥಿ ಏನು ಹೊಂದಿರಬೇಕಂದ್ರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಮಾನ್ಯತೆ ಪಡೆದ ಅಂಗೀಕೃತ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ PUC ಉತ್ತೀರ್ಣರಾಗಿರಬೇಕು. ಅಂದರೆ PUCಯನ್ನು ಕಂಪ್ಲೀಟ್ ಮಾಡಿದವರಿಗೆ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಯಾರು PUCಯನ್ನು ಕಂಪ್ಲೀಟ್ ಮಾಡಿದಾರಲ್ಲ SC ಅಭ್ಯರ್ಥಿಗಳು ಇದಕ್ಕೆ ಫ್ರೀ ಕೋಚಿಂಗ್ಗೆ ನೀವು ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಒಂದು ಅಭ್ಯರ್ಥಿಯ ಸಾಮಾನ್ಯ ಅರ್ಹತೆ ಏನಿರಬೇಕಾಗುತ್ತೆ, ಒಂದು ಅರ್ಹತೆ ಯಾವ ರೀತಿಯಾಗಿರಬೇಕಂದ್ರೆ ಕರ್ನಾಟಕ ರಾಜ್ಯದ ನಿವಾಸಿ ಆಗಿರಬೇಕು. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ನಿಗದಿತ ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇಲ್ಲಿ ಪಡೆದಿರಬೇಕಾಗುತ್ತೆ. ನಿಮಗೆ ಕಾಸ್ಟ್ ಇನ್ಕಮ್ ಇಲ್ಲಿ ಕಂಪಲ್ಸರಿ ಬೇಕಾಗುತ್ತೆ. ಮತ್ತು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ PUCಯಲ್ಲಿ ನೀವು ಉತ್ತೀರ್ಣ ಆಗಿರಬೇಕಾಗುತ್ತೆ. ನೀವು PUCಯನ್ನು ಕಂಪ್ಲೀಟನ್ನು ಮಾಡಲೇಬೇಕಾಗಿರುತ್ತೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಎತ್ತರ ನಿಮಗೆ ಎಷ್ಟಿರಬೇಕು, ತೂಕ ಎಷ್ಟಿರಬೇಕಾಗುತ್ತೆ, ಎದೆ ಸುತ್ತಳತೆ ಎಷ್ಟಿರಬೇಕು, ಈ ರೀತಿಯಾಗಿ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ನಾನು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಟೆಲಿಗ್ರಾಮ್ನಲ್ಲಿ ಈ PDF ಸೆಂಡ್ ಮಾಡಿದ್ದೀನಿ. ನೀವು ಈಗಾಗಲೇ ಕ್ಲಿಯರ್ ಆಗಿ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ನೋಡಿ, ಅದೇ ರೀತಿಯಾಗಿ ಈ ಒಂದು ಫ್ರೀ ಕೋಚಿಂಗ್ಗೆ ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊಳ್ಳಾಗುತ್ತೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಇಡ್ತಾರಾ ಅಥವಾ ಒಂದು ನೇರವಾಗಿ ಒಂದು ಅಂಕದ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ತಾರೆ ಅಂತ ನೋಡೋದಾದರೆ ನೋಡಿ, ದ್ವಿತೀಯ PUCಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ದೈಹಿಕ ಅರ್ಹತೆ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು PUCನಲ್ಲಿ ಏನು ಅಂಕ ಗಳಿಸಿರ್ತಾರಲ್ಲ ಅದರ ಆಧಾರದ ಮೇಲೆ ಇವರು ಪರ್ಸೆಂಟೇಜ್ ಮೇಲೆ ಆಧಾರದ ಮೇಲೆ ಮತ್ತು ದೈಹಿಕ ಒಂದು ಪರೀಕ್ಷೆಯ ಮೂಲಕ ನಿಮಗೆ ಆಯ್ಕೆಯನ್ನು ಮಾಡ್ಕೊಳ್ತಾರೆ. ನೋಡಿ, ಯಾರು ಅಭ್ಯರ್ಥಿಗಳು ದ್ವಿತೀಯ PUC ಕಂಪ್ಲೀಟ್ ಮಾಡಿದ್ರೆ ಪ್ರತಿಯೊಬ್ಬರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಮತ್ತು ಅರ್ಜಿ ಸಲ್ಲಿಸಲು ವೆಬ್ಸೈಟನ್ನು ನೀಡಿದ್ದಾರೆ. ಈಗಾಗಲೇ ನಾನು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೀನಿ, ಓಪನ್ ಮಾಡ್ಕೊಳ್ಳಿ ಮತ್ತು ಅಪ್ಲೈನ ಮಾಡ್ಕೊಳ್ಬೋದು. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಿಮಗೆ 17/1/2025 ಒಳಗೆ ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ. ಇಷ್ಟರೊಳಗೆ ನೀವು ಈ ಒಂದು PC ಕಾನ್ಸ್ಟೇಬಲ್ ಹುದ್ದೆಯ ಒಂದು ಫ್ರೀ ಕೋಚಿಂಗ್ಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ನಿಮಗೆ ಇನ್ನಿತರ ಒಂದು ಇನ್ಸ್ಟ್ರಕ್ಷನ್ಸ್ ನೀಡಿರ್ತಾರೆ, ನೀವು ಓದ್ಕೊಳ್ಳಿ. ನಾನು ಮತ್ತೊಮ್ಮೆ ಬೇಕಾದರೆ ಈ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಈ ಒಂದು PDF ಸೆಂಡ್ ಮಾಡಿರ್ತೀನಿ. ಈಗ ನೆಕ್ಸ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಂಡ್ವಿ. ಈಗ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಫಾರ್ಮ್ನ ನೀವು ಸಬ್ಮಿಟನ್ನು ಮಾಡಬೇಕು, ಏನೇನು ಇನ್ಫಾರ್ಮೇಷನ್ ಕೇಳುತ್ತೆ ಅಂತ ನಾವು ಈಗ ನೋಡ್ಕೊಳ್ಳೋಣ. ನೋಡಿ, ಈ ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಡೈರೆಕ್ಟ್ ಲಿಂಕ್ನ, ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೀವು ಮೊದಲೇದಾಗಿ ಏನಿಲ್ಲ ಒಂದು ಅರ್ಜಿ ಸಲ್ಲಿಸಿ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಮೊದಲನೇ ಒಂದು ಆಪ್ಷನ್ನಲ್ಲಿ ಒಂದು ಆಧಾರ್ ಕಾರ್ಡ್ ದೃಢೀಕರಣ ಅಂದರೆ ಒಂದು ಆಧಾರ್ ಕನ್ಫರ್ಮೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಡೀಟೇಲ್ಸ್ ಹಾಕ್ಕೊಳ್ಳಿ. ಇಲ್ಲಿ ಮೊದಲೇದಾಗಿ ಒಂದು ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಮುಂದಿಟ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನಿದೆ ಆಧಾರ್ ಕಾರ್ಡ್ ನಂಬರ್ನ ಹಾಕೊಳ್ಳಿ. ಮತ್ತು ಎಂಟರ್ ಯುವರ್ ನೇಮ್ ಆ್ಯಸ್ ಇನ್ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ನೇಮ್ ಯಾವ ರೀತಿಯಾಗಿದೆಯಲ್ಲ ಅದೇ ರೀತಿಯಾಗಿ ನಿಮ್ಮ ನೇಮ್ನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ನಂಬರು ಮತ್ತು ಆಧಾರ್ ಕಾರ್ಡ್ ನೇಮ್ ಇಲ್ಲಿರುವಂತೆ ನಿಮ್ಮ ನೇಮ್ನ ಹಾಕ್ಕೊಳ್ಳಿ. ನೇಮ್ ಹಾಕೊಂಡು ಇಲ್ಲಿ ಕ್ಯಾಪ್ಚಾ ಇದೆ ನೋಡಿ,
ಈ ಒಂದು ಕ್ಯಾಪ್ಚನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡು ಇಲ್ಲಿ ಅಗ್ರಿ ಬಾಕ್ಸ್ ಇದೆ ನೋಡಿ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು ಎಲ್ಲ ಇನ್ಫಾರ್ಮೇಷನ್ ನೀಡಬೇಕು ಮತ್ತು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದರೆ ನಿಮಗೆ ಈ ಒಂದು PC ಕಾನ್ಸ್ಟೇಬಲ್ ಫ್ರೀ ಕೋಚಿಂಗ್ಗೆ ಅಪ್ಲೈನ ಮಾಡಿದಾಗೆ. ನೋಡಿ ಏನೇನು ಡೀಟೇಲ್ಸ್ ಇದೆ ಅಂತ ನಿಮಗೆ ಸ್ಪೀಡಾಗಿ ಇಲ್ಲಿ ಮಾಹಿತಿ ಕೊಡ್ತೀನಿ. ಮೊದಲೇದಾಗಿ ಒಂದು ಜಾತಿ ಮತ್ತು ಆದಾಯ ವಿವರವನ್ನು ನೀಡಬೇಕು. ನಿಮ್ಮ ಒಂದು ಕನ್ನಡದಲ್ಲಿರುವ ಒಂದು ಕಾಸ್ಟ್ ಇನ್ಕಮ್ನ ತೆಗೆದಿಟ್ಕೊಳ್ಳಿ. ಆ ಒಂದು RD ನಂಬರ್ನ ಇಲ್ಲಿ ಹಾಕ್ಕೊಳ್ಳಿ. ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರ ಅಂದರೆ ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಹಾಕ್ಕೊಳ್ಳಿ. ಹಾಕೊಂಡ ತಕ್ಷಣ ನಿಮ್ಮದು ಕ್ಯಾಟಗರಿ ಯಾವುದು ಮತ್ತು ಒಂದು ಜಾತಿ ಯಾವುದು ಅಂತ ಆಟೋಮೆಟಿಕ್ಕಾಗಿ ಇಲ್ಲಿ ನಿಮಗೆ ಶೋ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ. ಮತ್ತು ಇಲ್ಲಿ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ RD ನಂಬರ್ನ ಹಾಕ್ಕೊಳ್ಳಿ. ಹಾಕೊಂಡ ತಕ್ಷಣ ನಿಮ್ಮದು ಆಟೋಮೆಟಿಕ್ಕಾಗಿ ನಿಮ್ಮದು ಆದಾಯ ಎಷ್ಟಿದೆಯಲ್ಲ ಅದು ಇನ್ಕಮ್ ಇಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ. ಇದಾದ ತಕ್ಷಣ ಒಂದು SSLC ವಿವರಗಳು, ಒಂದು SSLC ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಬೋರ್ಡ್ನ ಇಲ್ಲಿ ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಅದರ್ ಸ್ಟೇಟ್ ಬೋರ್ಡ್ ಆಗಿರ್ಬೋದು, CBSE ಆಗಿರ್ಬೋದು, ಅಥವಾ ಇಲ್ಲಿ ನಮ್ಮದು ಸ್ಟೇಟ್ ಬೋರ್ಡ್ ಯಾವುದಾಗಿರುತ್ತೆ ಅಂದರೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು SSLC ನೋಂದಣಿ ಸಂಖ್ಯೆ, ಒಂದು ರಿಜಿಸ್ಟ್ರೇಷನ್ SSLC ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ. ಮತ್ತು ಒಂದು ವೈಯಕ್ತಿಕ ವಿವರಗಳನ್ನು ಇಲ್ಲಿ ಕೇಳುತ್ತೆ, ಅಂದರೆ ಒಂದು ಪರ್ಸನಲ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನೋಡಿ ಇಲ್ಲಿ ಈಗಾಗಲೇ ನೀವು ಒಂದು ಆಧಾರ್ ಕಾರ್ಡ್ನ ಏನು ಒಂದು ದೃಢೀಕರಣ ಮಾಡಿರ್ತಿಲ್ಲ, ನೇಮ್ ನಿಮ್ಮದು ಆಟೋಮೆಟಿಕ್ಕಾಗಿ ಇಲ್ಲಿ ಬಂದಿರುತ್ತೆ. ನಿಮ್ಮ ಒಂದು ತಂದೆ ಹೆಸರಾಗಿರ್ಬೋದು ನೀವು ಇಲ್ಲಿ ಫಿಲ್ ಮಾಡ್ಕೋಬೇಕಾಗತ್ತೆ. ಒಂದು ತಾಯಿ ಹೆಸರು, ತಂದೆ ಹೆಸರಾಗಿರ್ಬೋದು, ಪಾಲಕರ ಹೆಸರಿದ್ರೆ ಹಾಕ್ಕೊಳ್ಬೋದು. ಇದನ್ನು ಡ್ಯಾಶನ್ನು ಬಿಡ್ಬೋದು. ಏನು ಒಂದು ಕಂಪಲ್ಸರಿ ಇಲ್ಲಿ ರೆಡ್ ಮಾರ್ಕ್ ಇದೆ ನೋಡಿ, ರೆಡ್ ಸ್ಟಾರ್ ಇದೆಯಲ್ಲ, ಇದು ಕಂಪಲ್ಸರಿ ಆಗಿರುತ್ತೆ. ಏನಾದರೂ ರೆಡ್ ಸ್ಟಾರ್ ಇರಲಿಲ್ಲ ಅಂದರೆ ನಿಮಗೆ ಅದೇನು ಕಂಪಲ್ಸರಿ ಆಗಿರುವುದಿಲ್ಲ. ಮತ್ತು ನಿಮಗೆ ಇಲ್ಲಿ ಮ್ಯಾರಿಡ್ ಸ್ಟೇಟಸ್ ಕೇಳುತ್ತೆ. ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಹಾಕ್ಕೊಳ್ಳಿ, ಅನ್ಮ್ಯಾರಿಡ್ ಆಗಿದ್ದರೆ ಅನ್ಮ್ಯಾರಿಡ್ ಅಂತ ಇಲ್ಲಿ ನೀವು ಈ ಬಟನ್ನ ಕ್ಲಿಕ್ ಮಾಡ್ಕೊಳ್ಬೋದು. ಅನ್ಮ್ಯಾರಿಡ್ ಆಗಿದ್ದರೆ ಈ ರೀತಿಯಾಗಿ ಅನ್ಮ್ಯಾರಿಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು SSLC ಅಂಕಪಟ್ಟಿಲಿರುವಂತೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಹಾಕಿದರೆ ಆಟೋಮೆಟಿಕ್ಕಾಗಿ ಒಂದು ವಯಸ್ಸು ನಿಮಗೆ ಆಟೋಮೆಟಿಕ್ಕಾಗಿ ಇಲ್ಲಿ ಶೋ ಆಗುತ್ತೆ. ಮತ್ತು ನಿಮ್ಮದು ಜೆಂಡರ್ ಕೇಳುತ್ತೆ, ನಿಮ್ಮದು ಜೆಂಡರ್ ಮೇಲ್ ಅಥವಾ ಫಿಮೇಲ್ ಏನಿದೆ ನೋಡಿ, ನಿಮ್ಮ ಜೆಂಡರ್ನ ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಇದಾದ ತಕ್ಷಣ ಒಂದು ನಿಮ್ಮ ಡಿಸ್ಟಿಕ್ ಆಗಿರ್ಬೋದು, ಒಂದು ತಾಲೂಕು ಆಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡ್ಲಿರುವಂಥ ಒಂದು ಅಡ್ರೆಸ್ನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಒಂದು ಪಿನ್ ಕೋಡ್ನ ಫಿಲ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಒಂದು ಆ್ಯಕ್ಟಿವ್ ಇರುವ ಒಂದು ಮೊಬೈಲ್ ನಂಬರ್ ಡೀಟೇಲ್ಸ್ನ ಹಾಕ್ಕೊಳ್ಬೇಕಾಗತ್ತೆ. ಇಷ್ಟು ಡೀಟೇಲ್ಸ್ನ ಹಾಕೊಂಡು ಮೊಬೈಲ್ ನಂಬರ್ ಹಾಕೊಂಡ ತಕ್ಷಣ ಇಲ್ಲಿ ಸೆಂಡ್ OTP ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ OTP ರಿಶ್ಯೂ ಆಗುತ್ತೆ. ಆ OTP ಹಾಕಿ ವೆರಿಫೈನ ಮಾಡ್ಕೋಬೇಕಾಗುತ್ತೆ. ಏನಾದರೂ ನಿಮಗೆ ಅಲ್ಟರ್ನೇಟಿವ್ ಮೊಬೈಲ್ ನಂಬರ್ ಅಂದರೆ ಇನ್ನೊಂದು ಯಾರ ಮೊಬೈಲ್ ಸಂಖ್ಯೆ ಇತ್ತಂದರೆ ಹಾಕ್ಕೊಳ್ಬೋದು. ಇಲ್ಲಾಂದರೆ ನೀವು ಡ್ಯಾಶನ್ನು ಬಿಡ್ಬೋದು. ಇದೇನು ಕಂಪಲ್ಸರಿ ಇಲ್ಲ, ಒಂದೇ ನಂಬರ್ ಇದ್ದರೆ ಒಂದೇ ಹಾಕ್ಕೊಳ್ಬೋದು. ಮತ್ತು ಇಮೇಲ್ ID ಕೇಳುತ್ತೆ. ಒಂದು ಆ್ಯಕ್ಟಿವ್ ಇರುವ ಇಮೇಲ್ ID ಡೀಟೇಲ್ಸನ್ನು ಇಟ್ಕೊಳ್ಳಿ. ಅಲ್ಲಿ ನಿಮಗೆ ಈ ಥರ ಒಂದು ಇನ್ಫಾರ್ಮೇಷನ್ ಬರ್ತಾ ಇರ್ತವೆ. ಮತ್ತು ನಿಮಗೆ ಒಂದು ವಿದ್ಯಾರ್ಥಿ ಒಂದು ಕ್ವಾಲಿಫಿಕೇಷನ್ ಕೇಳ್ತಾ ಇದೆ. ಇಲ್ಲಿ ನೀವು ನಿಮ್ಮದು ಕ್ವಾಲಿಫಿಕೇಷನ್, ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನು ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನಿಮ್ಮದು BA ಆಗಿದ್ದರೆ BAನ ಹಾಕ್ಕೊಳ್ಳಿ. ಮತ್ತು ಯಾವುದು ನಿಮ್ಮದು ಕಂಪ್ಲೀಟ್ ಆಗಿದೆ ನೋಡಿ, ಅದನ್ನು ಡೀಟೇಲ್ಸನ್ನು ಇಟ್ಕೊಳ್ಳಿ. ನಿಮ್ಮ ಒಂದು ಕ್ವಾಲಿಫಿಕೇಷನ್ ಏನಿದೆ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಮತ್ತು ತರಬೇತಿಗಾಗಿ ವಿಭಾಗವನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮದು ವಿಭಾಗವನ್ನು ಅಲ್ಲಿ ಏನು ಡಿಸ್ಟಿಕ್ನ ನೀಡಿರ್ತಾರಲ್ಲ, ನಿಮಗೆ ಇಲ್ಲಿ ಡೈರೆಕ್ಟಾಗಿ ಡಿವಿಷನ್ ಟ್ರೈನಿಂಗ್ ವಿಭಾಗಗಳು ಬರ್ತವೆ, ಡಿಸ್ಟಿಕ್ ಬರ್ತವೆ. ನಿಮಗೆ ಯಾವುದು ಹತ್ತಿರದ ಒಂದು ಡಿಸ್ಟಿಕ್ ಇದೆ ಆ ಒಂದು ಭಾಗವನ್ನು ನೀವು ಚೂಸನ್ನು ಮಾಡ್ಕೊಳ್ಬೇಕಾಗತ್ತೆ. ಮತ್ತು ನಿಮ್ಮದು ಹೈಟು ವೇಟು ಎಷ್ಟಿದೆ ಅದ್ರ ಬಗ್ಗೆ ಡೀಟೇಲ್ಸನ್ನು ಇಟ್ಕೊಳ್ಳಿ. ಮತ್ತು ಇಲ್ಲಿ ನಿಮಗೆ ಏನೊಂದು PUC ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ವಿವರವನ್ನು ಅಥವಾ ಒಂದು ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಏನೇನು ಡೀಟೇಲ್ಸ್ ಇದೆ ಅಂತ ನೋಡ್ಕೊಳ್ಳೋಣ. ಇದು ಕರೆಕ್ಟಾಗಿ ಡೀಟೇಲ್ಸನ್ನು ಇಟ್ಕೊಳ್ಳಿ. ಇದರ ಮೇಲೆ ನಿಮಗೆ ಆಯ್ಕೆಯನ್ನು ಮಾಡ್ಕೊಳ್ತಾರೆ, ಅದಕ್ಕೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಕಾಲೇಜ್ ಅಥವಾ ಒಂದು ಯೂನಿವರ್ಸಿಟಿ ನೇಮ್ನ ಹಾಕ್ಕೊಳ್ಳಿ. ಕಾಲೇಜ್ ನೇಮ್ ಹಾಕ್ಕೊಳ್ಬೋದು ಅಥವಾ ಒಂದು ಯೂನಿವರ್ಸಿಟಿಯ ನಂಬರ್ ಆದರೂ ನಿಮ್ಮ ನೇಮ್ ಆದರೂ ಹಾಕ್ಕೊಳ್ಬೋದು, ಎರಡರಲ್ಲಿ ಒಂದು ಹಾಕ್ಕೊಳ್ಬೋದು. ಮತ್ತು PUC ಏನು ರಿಜಿಸ್ಟ್ರೇಷನ್ ಸಂಖ್ಯೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ನಿಮ್ಮ PUC ಪಾಸಿಂಗ್ ಇಯರ್ನ ಹಾಕ್ಕೊಳ್ಬೇಕಾಗತ್ತೆ. ಯಾವ PUCಯಲ್ಲಿ ನಿಮ್ಮದು ಪರ್ಸೆಂಟೇಜ್ ಮೂಲಕ ಅಥವಾ ಒಂದು CGF ಮೂಲಕ ನಿಮಗೆ ಗ್ರೇಡನ್ನು ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ. ಆಲ್ಮೋಸ್ಟ್ ಆಲ್ ಪರ್ಸೆಂಟೇಜ್ ಮೇಲೆ ಅಂಕವನ್ನು ನೀಡಿರ್ತಾರೆ. ನೀವು ಪರ್ಸೆಂಟೇಜ್ ಚೂಸ್ ಮಾಡ್ಕೊಳ್ಳಿ. ನೀವು PUCನಲ್ಲಿ ಎಷ್ಟು ಅಂಕಕ್ಕೆ ಎಷ್ಟು ಅಂಕವನ್ನು ಪಡೆದಿದ್ದೀರಾ ಅಂತ ಡೀಟೇಲ್ಸನ್ನು ಇಟ್ಕೊಳ್ಳಿ. ನೀಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಮದು ಪರ್ಸೆಂಟೇಜ್ ಬರುತ್ತೆ. ಇಲ್ಲಿ ಬರೋ ಪರ್ಸೆಂಟೇಜು ಮತ್ತು ನಿಮ್ಮ PUC ಕಾರ್ಡ್ಲಿರುವ ಪರ್ಸೆಂಟೇಜ್ ಎರಡೂ ಒಂದೇ ಇದೆ ಅಂತ ಒಂದು ಸಲ ಕನ್ಫರ್ಮೇಷನ್ನ ಮಾಡ್ಕೊಳ್ಳಿ. ಇಷ್ಟು ಡೀಟೇಲ್ಸ್ನ ಹಾಕ್ಕೊಳ್ಳಿ. ಇದಾದ ತಕ್ಷಣ ಏನಿಲ್ಲ, ಒಂದು ದಾಖಲಾತಿಗಳಂದರೆ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಅದು ಯಾವ ರೀತಿಯಾಗಿರುತ್ತೆ ಅಂತ ನೋಡ್ಕೋಣ. ನೋಡಿ, ಮೊದಲೇದಾಗಿ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಇದು ಒಂದು GPG ಫಾರ್ಮೆಟಲ್ಲಿ 100 KB ಒಳಗೆ ಇರುವಂತೆ ಒಂದು ಫೋಟೋನ ಅಪ್ಲೋಡನ್ನು ಮಾಡ್ಕೊಳ್ಳಿ. ಈಗಾಗಲೇ ನಾನು ಸಾಕಷ್ಟು ವಿಡಿಯೋ ಮಾಡಿದ್ದೀನಿ 100 KB ಒಳಗೆ ಯಾವ ರೀತಿ ಮಾಡ್ಕೊಳ್ಬೇಕು, GPG ಫಾರ್ಮೆಟ್ ಯಾವ ರೀತಿ ಮಾಡ್ಕೊಳ್ಬೇಕು. ಬೇಕಾದರೆ ನಾನು ಟೆಲಿಗ್ರಾಮ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ವಿಡಿಯೋನ ನೋಡ್ಕೊಳ್ಳಿ. ಒಂದು ಫೋಟೋನ ಇಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ಇಷ್ಟು ಒಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಮತ್ತು ನೆಕ್ಸ್ಟ್ ಒಂದು ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸಿಗ್ನೇಚರ್ ಯಾವ ರೀತಿ ಇರಬೇಕಂದ್ರೆ ಅದು ಒಂದು GPG ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕು. 40 KB ಒಳಗಿರಬೇಕಾಗತ್ತೆ. ಆ ಒಂದು ಸೈಜ್ ಮೂಲಕ ನೀವು ಇಲ್ಲಿ ಸಿಗ್ನೇಚರ್ನ ಅಪ್ಲೋಡನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಕಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಇದು ಒಂದು GPG ಫಾರ್ಮೆಟಲ್ಲಿ ಇರಬೇಕು.
ಟ್ರೂ 100 KB ಒಳಗೆ ಇರುವಂತೆ ಇದನ್ನು ಅಪ್ಲೋಡನ್ನು ಮಾಡ್ಕೊಳ್ಳಿ. ಮತ್ತು ಇದಾದ ತಕ್ಷಣ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ಕೊಳ್ಬೇಕು. ಇದು JPG ಫಾರ್ಮೆಟಲ್ಲಿ ಇರಬೇಕು ಮತ್ತು 200 KB ಒಳಗಿರುವಂತೆ ಒಂದು ರಿಸೈಸನ್ನು ಮಾಡ್ಕೊಂಡು ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಮತ್ತು ನಿಮ್ಮದು 12ನೇ ತರಗತಿ ಅದಕ್ಕೆ ಸಮನಾದ ಮಾನ್ಯತೆ ಪಡೆದ ಬೋರ್ಡ್ ಅಂಕಪಟ್ಟಿಯನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮದು ಇಕ್ವಲೆಂಟ್ ಇದ್ದರೆ ITI ಇದ್ದರೆ ITIಯನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ಕೋಬೋದು. ಆ ಡಾಕ್ಯುಮೆಂಟ್ಸ್ನ ಇಲ್ಲಿ 200 KB ಇದು JPG ಫಾರ್ಮೆಟಲ್ಲಿ ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ನ ಅಪ್ಲೋಡನ್ನು ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಕೊನೆಯದಾಗಿ ನಿಮಗೆ ಇಲ್ಲಿ 3 ಡಿಕ್ಲೇರ್ ಬಾಕ್ಸ್ ಇರುತ್ತೆ. ಈ 3 ಡಿಕ್ಲೇರ್ ಬಾಕ್ಸ್ ಏನಿದೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಕೊನೆಯದಾಗಿ ನೀವು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಫ್ರೀ ತೋರಿಸಿದೆ. ನೀವು ಕರೆಕ್ಟಾಗಿ ಫ್ರೀ ಚೆಕ್ ಮಾಡ್ಕೋಬೋದು. ಅಥವಾ ಸಬ್ಮಿಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮದು ಒಂದು ಸ್ವೀಕೃತಿ ಬರುತ್ತೆ, ಫೈನಲ್ ಪ್ರಿಂಟ್ ಬರುತ್ತೆ. ಆ ಪ್ರಿಂಟನ್ನು ನೀವು ಡೌನ್ಲೋಡನ್ನು ಮಾಡ್ಕೋಬೋದು. ಈ ರೀತಿಯಾಗಿ ಸಿಂಪಲ್ ಆಗಿದೆ. ಯಾವುದೇ ರೀತಿಯಲ್ಲಿ ನಿಮಗೆ ಲೆಂತ್ ಇಲ್ಲ. ಆರಾಮಾಗಿ ನೀವು ಒಂದು ಕರೆಕ್ಟಾಗಿ ಡೀಟೇಲ್ಸನ್ನು ಇಟ್ಕೊಳ್ಳಿ, ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ನ ಅಪ್ಲೋಡನ್ನು ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಒಂದು ಫೈನಲ್ ಪ್ರಿಂಟ್ ಬರುತ್ತೆ. ಅದನ್ನು ಸೇವನ್ನು ಮಾಡ್ಕೊಳ್ಳಿ. ಮುಂದಿನ ದಿನದಲ್ಲಿ ನಿಮಗೆ ಅದರದ್ದು ಒಂದು ಆಯ್ಕೆ ಪಟ್ಟಿ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಬಂದರೆ ನಾನು ಟೆಲಿಗ್ರಾಮ್ನಲ್ಲಿ ಹಾಕಿರ್ತೀನಿ. ಆದಷ್ಟು ಟೆಲಿಗ್ರಾಮ್ನಲ್ಲಿ ನೀವು ಇನ್ಫಾರ್ಮೇಷನ್ನ ಪಡೆದುಕೊಳ್ಬೋದು. ನೋಡಿ, ಈ ರೀತಿಯಾಗಿ ಮೊಬೈಲ್ ಮೂಲಕ ನೀವು ಆರಾಮಾಗಿ ಯಾರು SC ಅಭ್ಯರ್ಥಿಗಳಿದ್ದೀರಾ ಒಂದು PC ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಪ್ರೀ ಕೋಚಿಂಗ್ನ ಕಲಿಸ್ತಾರೆ. ಅದಕ್ಕೆ ನೀವು ಪ್ರತಿಯೊಬ್ಬರು ಯಾರು PUCನ ಕಂಪ್ಲೀಟ್ ಮಾಡಿದರೆ ಪ್ರತಿಯೊಬ್ಬರು ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಇಲ್ಲ ಬೇಸಿಕ್ ಡೀಟೇಲ್ಸ್ ಇದೆ, ನೀವು ಬೇಸಿಕ್ ಇನ್ಫಾರ್ಮೇಷನ್ ಇಟ್ಕೊಳ್ಳಿ. ಆದಷ್ಟು ನೀವು ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ಕರೆಕ್ಟ್ ಅಪ್ಲೋಡ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಒಂದು ಪ್ರೀ ಕೋಚಿಂಗ್ಗೆ ಸಂಬಂಧಪಟ್ಟಂಗೆ ನಾನು ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ಅರ್ಹತೆಯನ್ನು ಬೇಕಾಗುತ್ತೆ ಮತ್ತು ಆಯ್ಕೆ ವಿಧಾನ ಏನಿದೆ ಅಂತ ಸಂಪೂರ್ಣವಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ನ ನೀಡಿದ್ದೀನಿ. ಇದರಲ್ಲಿ ಏನೋ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ಮತ್ತು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನೀವು ಮೆಸೇಜನ್ನು ಮಾಡ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.